ಇತ್ತೀಚೆಗೆ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ನ ಎಲೆಕ್ಷನ್ ಮುಗಿಯಿತು. ಮಹಾರಾಷ್ಟ್ರ ಜಾರ್ಖಂಡ್ನ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ಸಾಯಂಕಾಲ 5 ಗಂಟೆ ಆದ ಮೇಲೆ ಮತದಾನ ಆಗಿದೆಯಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚುನಾವಣಾ ಆಯೋಗ ಕೊಟ್ಟಿರುವ ಅಂಕಿಅಂಶಗಳಿಗೆ ಸಂಬಂಧಪಟ್ಟಂತೆ ಅರ್ಥಶಾಸ್ತ್ರಜ್ಞ ಪರಕಾಲ ಪ್ರಭಾಕರ್ ಶಂಕೆ ವ್ಯಕ್ತಪಡಿಸ್ತಾ ಇದ್ದಾರೆ. 5 ಗಂಟೆಗೆ ಏನು ವೋಟಿಂಗ್ ಮುಗಿಯಿತೋ ಆಗ ಇವರು ಎಷ್ಟು ಪರ್ಸೆಂಟೇಜ್ ವೋಟ್ ಆಗಿದೆ ಅಂತ ಮಾಹಿತಿ ಕೊಡ್ತಾರೋ, ಅದಾದ ಮೇಲೆ ಇನ್ಯಾರೋ ಪ್ರಿಮೈಸಿಸ್ ಒಳಗಡೆ ಒಂದು ಮತದಾನದ ಪ್ಲೇಸ್ ಅಂತ ನಿಗದಿ ಮಾಡ್ತಾರಲ್ಲ, ಆ ಕಾಂಪೌಂಡ್ನ ಒಳಗಡೆ ಯಾರಾದರೂ ಬಂದಿರಲಿ, ಅವರು ಯಾರಾದರೂ ಬಂದಿರ್ತಾರಲ್ಲ ವೋಟ್ ಮಾಡಬೇಕು ಅಂಥೇಳಿ, ಆ ವೋಟ್ ಮಾಡಬೇಕು ಅಂತ ಬಂದಿದ್ದವ್ರಿಗೆ ಆಮೇಲೆ ಅವ್ರಿಗೆ ಮತದಾನಕ್ಕೆ ಅವಕಾಶ ಕಲ್ಪಿಸಬೇಕಾಗುತ್ತೆ. 5:30 ಆಗಲಿ 6 ಆಗಲಿ 8 ಗಂಟೆ ಆಗಲಿ ಒಳಗಡೆ ಇದ್ದರು ಅಂದರೆ ಅವ್ರಿಗೆ ವೋಟಿಂಗ್ಗೆ ಅವಕಾಶ ಕೊಡಬೇಕು ಅಂಥೇಳಿ. ಆದರೆ ಇವ್ರು ಕೊಡ್ತಾ ಇರ್ತಕ್ಕಂಥ ಅಂಕಿಅಂಶ ಇದೆಯಲ್ಲ, ಬೆಚ್ಚಿ ಬೀಳಿಸೋ ಥರ ಇದೆ. 5 ಗಂಟೆ ಆದಮೇಲೆ ಆಗಿರ್ತಕ್ಕಂಥ ಮತದಾನ ಇದೆಯಲ್ಲ, ಇದು ನಂಬಕ್ಕೆ ಸಾಧ್ಯವಿಲ್ಲದಂತಹ ಅಂಕಿಅಂಶಗಳನ್ನು ಚುನಾವಣಾ ಆಯೋಗ ಕೊಡ್ತಾ ಇದೆ ಅಂತ ಅರ್ಥಶಾಸ್ತ್ರಜ್ಞ ಹಾಗೂ ದೇಶದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಪತಿ ಪರಕಾಲ ಪ್ರಭಾಕರ್ ಅವರ ಶಂಕೆ ಇದು. ಖಾಸಗಿಯಾಗಿ ಒಂದು ವೆಬ್ಸೈಟ್ಗೆ ಕೊಟ್ಟಿರ್ತಕ್ಕಂಥ ಸಂದರ್ಶನದಲ್ಲಿ ಸವಿಸ್ತಾರವಾಗಿ ಇದ್ರ ಬಗ್ಗೆ ಅವ್ರು ಮಾತಾಡ್ತಾ ಹೋಗ್ತಾರೆ. ಅವರ ಅನುಮಾನವನ್ನು ಅಂಕಿ ಸಂಖ್ಯೆ ಸಮೇತ ಅವ್ರು ಇಡ್ತಾ ಹೋಗ್ತಾರೆ. ಈ ಒಂದು ವಿಚಾರದಲ್ಲಿ ಅವರ ಅನುಮಾನ ಏನು ಅಂತ ಹೇಳಿದ್ರೆ, ಖಾಸಗಿ ವೆಬ್ಸೈಟ್ಗೆ ಒಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ ಅವರು. ಸಾಯಂಕಾಲ 5 ಗಂಟೆವರೆಗೂ ಒಂದು ರೀತಿಯ ಮತದಾನ ಆಗುತ್ತೆ, ಪ್ರಮಾಣ ದಾಖಲಾಗುತ್ತೆ. ಆದರೆ ಆಟೋಮೆಟಿಕ್ಕಾಗಿ ಸಾಯಂಕಾಲ 5 ಗಂಟೆಯಿಂದ ಅಪ್ ಟು 11:30 PM, ಅಂದರೆ 11 ಗಂಟೆ 30 ನಿಮಿಷ ರಾತ್ರಿಯವರೆಗೂ ಕೂಡ ಮತ್ತೊಂದು ರೀತಿಯ ಪ್ರಮಾಣ ದಾಖಲಾಗುತ್ತಲ್ಲ, ಇದು ಹೇಗೆ? ಈ ಥರ ಒಂದು ಜಾದು ಸಾಧ್ಯನಾ ಇದು ಅಂತ ಅವರ ಒಂದು ವಾದ. ಇದು ಪರಕಾಲ ಪ್ರಭಾಕರ್ ಅವರ ವಾದ. ಇದು ಮಹಾರಾಷ್ಟ್ರ ಚುನಾವಣಾ ಆಯೋಗ ಪ್ರಕಟಿಸಿರುವ ಅಂಕಿಅಂಶಗಳಲ್ಲಿ ಸಂದೇಹವನ್ನು ರೈಸ್ ಮಾಡಿದ್ದಾರೆ ಅವರು. 8% ಮತದಾನದ ಪ್ರಮಾಣ ಈ ಕಾಲಘಟ್ಟದಲ್ಲಾಗುತ್ತಲ್ಲ, ಸಾಯಂಕಾಲ 5 ಗಂಟೆಯಿಂದ ರಾತ್ರಿವರೆಗೂ ಲೆಕ್ಕ ಕೊಡ್ತಾ ಇದ್ದಾರಲ್ಲ, 8%. ಇಂಡಿಯಾದ ಇತಿಹಾಸದಲ್ಲೇ, ಭಾರತದ ಇಲ್ಲಿಯವರೆಗಿನ ಚುನಾವಣೆಗಳ ಇತಿಹಾಸದಲ್ಲಿಯೇ ಆಫ್ಟರ್ 5 PM 5 ಗಂಟೆ ಆದಮೇಲೆ ಯಾರೆಲ್ಲ ಕ್ಯೂರಿಗೆ ಬಂದು ನಿಂತ್ಕೊಂಡಿರ್ತಾರಲ್ಲ, ಎಲ್ಲ ಸೇರಿಸ್ಕೊಂಡ್ರು ಇದು 1-1.5% ದಾಟಲ್ಲ. ಇದು ಎಷ್ಟು ಜನ ಬಂದುಬಿಡ್ತಾರೆ ಹಾಗಾದರೆ? 8% ವೋಟಿಂಗ್ ಆಗಬೇಕು ಅಂದರೆ ಯಾವ ಲೆವೆಲಿನ ಕ್ರೌಡ್ ಇರಬೇಕಾಗತ್ತೆ ಗೊತ್ತಾ? 8% ವೋಟಿಂಗ್ ಆಗಬೇಕು ಅಂದರೆ ಯಾವ ಲೆವೆಲಿನ ಜನಸ್ಥೋಮ ಅಲ್ಲಿ ನೆರಿಬೇಕು, ಆ ಥರ ಆಗಲ್ಲ. ಯಾರೋ ಕೆಲಸ ಮುಗಿಸ್ಕೊಂಡ್ರು ಬಂದು ಸ್ವಲ್ಪ ಜನ ವೋಟ್ ಮಾಡ್ತಾರೆ, ಅದು 1-1.5% ಒಳಗಡೆ ಇರುತ್ತೆ. ಯಾವುದೇ ಚುನಾವಣೆ ಕನ್ಸಿಡರ್ ಮಾಡಿ ನೀವು, ಅದನ್ನು ದಾಟಲ್ಲ. ಮಹಾರಾಷ್ಟ್ರ ಒಂದೇ ದಿನ ನಡೆದಂಥ ಚುನಾವಣೆ ಇದು. ಜಾರ್ಖಂಡ್ನಲ್ಲಿ ಅಲ್ಲಿಯೂ 5 ಗಂಟೆ ಮೇಲೆ ವೋಟಿಂಗ್ ಆಗಿದೆಯಲ್ಲ, ಜಾರ್ಖಂಡ್ನಲ್ಲಿಯೂ ಕೂಡ ಅಲ್ಲೆಲ್ಲ 1-1.5%ಗೆ ಮುಗಿದು ಹೋಗಿದೆ ಅದು. ಬಟ್ ಮಹಾರಾಷ್ಟ್ರ ಅಂತ ಬಂದಾಗ ಇದು 8% ವೋಟಿಂಗ್ ಹೇಗೆ ಜಾಸ್ತಿ ಆಯಿತು ಅಂತೇಳಿ ಪರಕಾಲ ಪ್ರಭಾಕರ್ ಕ್ವಶನ್ ರೈಸ್ ಮಾಡಿದ್ದಾರೆ. ಇಲ್ಲಿ EVM ಬಗ್ಗೆ ನಾನು ಪ್ರಶ್ನೆ ಮಾಡ್ತಾ ಇಲ್ಲಪ್ಪ, ಇಲ್ಲಿ ಅವರು ಅದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. EVM ಬಗ್ಗೆ ನನ್ನ ಪ್ರಶ್ನೆ ಇಲ್ಲ, ಅಲ್ಲೇನೋ ಜಾಸ್ತಿ ಆಗಿಬಿಟ್ಟಿದೆ ಅದನ್ನು ಹೇಳ್ತಾ ಇಲ್ಲ. ಆದರೆ ಮತ ಪ್ರಮಾಣ ದಾಖಲಾಗ್ತಾ ಇದೆಯಲ್ಲ, 5 ಗಂಟೆವರೆಗೂ ಡೇಟಾ ಕೊಡ್ತಾರಲ್ಲ ಇವರು, 5 ಗಂಟೆವರೆಗೂ ಡೇಟಾ ಕೊಟ್ಟ ಮೇಲೆ ಆಫ್ಟರ್ 5 PM 8% ವೋಟಿಂಗು ಜಾಸ್ತಿ ಆಗಿಬಿಡುತ್ತೆ ಅಂದರೆ ನಂಬೋದು ಹೇಗೆ? ಇದನ್ನು 1.5% 1% ದಾಟಲ್ಲ ಅದು. ಭಾರತದ ಯಾವುದೇ ಚುನಾವಣೆ ಕನ್ಸಿಡರ್ ಮಾಡಿ ನೀವು, ಅದು ಸಾಧ್ಯ ಇಲ್ವಲ್ಲ. ನೋಡಿ ಮಹಾರಾಷ್ಟ್ರದಲ್ಲಿ ಏನಾಗಿದೆ ಅಂತ ಅವರ ಎಕ್ಸ್ಪ್ಲನೇಷನ್ ಇದು. ಅವರಿಲ್ಲಿ ಚುನಾವಣಾ ಆಯೋಗದ ಅಂಕಿಅಂಶವನ್ನೇ ಮುಂದಿಡ್ತಾ ಹೋಗ್ತಾ ಇದ್ದಾರೆ. ಮತದಾನದ ದಿನ ಸಾಯಂಕಾಲ ಮಹಾರಾಷ್ಟ್ರದಲ್ಲಿ 5 ಗಂಟೆವರೆಗೂ ಆಗಿರುವ ಮತ ಪ್ರಮಾಣ 58.22%, ಅಂದರೆ 58.22% ಇಷ್ಟು ಮತ ಪ್ರಮಾಣ ದಾಖಲಾಗುತ್ತೆ. ಇಲ್ಲಿವರೆಗೆ ಇದು 5 ಗಂಟೆ, ಅಲ್ಲಿಗೆ ವೋಟಿಂಗ್ ಮುಗೀತು ಅಂತ. ವೋಟಿಂಗ್ ಮುಗೀತು ಅಂದರೆ ಬೂತ್ ಬಂದ್ ಮಾಡಿಬಿಡ್ತಾರಾ? ನೋ, ಯಾರೋ ಬಂದು ಕಾಂಪೌಂಡ್ ಒಳಗಡೆ ಬಂದುಬಿಡ್ತಾರೆ, ಚೀಟಿ ತೊಗೊಂಡು ಬಂದುಬಿಡ್ತಾರೆ, ಗೇಟ್ ಒಳಗಡೆ ಬಂದುಬಿಟ್ಟಿರ್ತಾರೆ. ಈ ಗೇಟ್ ಒಳಗಡೆ ಬಂದಾಗ ಒಂದು ಕಥೆ ಆಗುತ್ತೆ. ಯಾರು ಬೂತ್ಗೆ ನಿಯರೆಸ್ಟ್ ಒಬ್ಬ ಪರ್ಸನ್ ಇದ್ದಾನೋ ಅವನ ಮತ್ತು ಕಟ್ಟ ಕಡೆ ಮನುಷ್ಯ ಯಾರು ನಿಂತಿದ್ದಾನೋ, ಆಮೇಲೆ ಗೇಟ್ ಹಾಕ್ಬಿಡ್ತಾರೆ. ಕಟ್ಟ ಕಡೆ ಮನುಷ್ಯ ನಿಂತಿರೋನಿಗೆ 1 ಅಂತ ನಂಬರ್ ಕೊಡ್ತಾರೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇದು ಕಟ್ಟ ಕಡೆಗೆ ಆ ಕಾಂಪೌಂಡ್ ಹತ್ರ ನಿಂತಿರ್ತಾನಲ್ಲ ಅವನು ಕ್ಯೂನಲ್ಲಿ, ಲಾಸ್ಟ್ ಪರ್ಸನ್ ನಂಬರು 1 ಅಂತ ಕೊಡ್ತಾರೆ. ಅಲ್ಲಿಂದ ಕೌಂಟ್ ಮಾಡ್ಕೊಂಡು ಬಂದು ಬೂತ್ಗೆ ಅತ್ಯಂತ ಸನಿಹದಲ್ಲಿ ಯಾರು ನಿಂತಿರ್ತಾನೋ ಅವನೇ ಲಾಸ್ಟ್ ನಂಬರು. 99 ಆಗುತ್ತೋ, 105 ಆಗುತ್ತೋ, 1009 ಆಗುತ್ತೋ, ಅದು ಅವನ ನಂಬರ್ ಇರುತ್ತೆ. ಒಂದು ಬೂತಲ್ಲಿ ಎಷ್ಟು ಮಹಾಜನ ಬಂದುಬಿಡೋಕ್ಕೆ ಸಾಧ್ಯ 5 ಗಂಟೆ ಮೇಲೆ ಅಂತ ಒಂದು ಪ್ರಶ್ನೆ ಇದೆ ಇಲ್ಲಿ. ಮಹಾರಾಷ್ಟ್ರ ಬಗ್ಗೆ ಅವರು ಹೇಳ್ತಾ ಇದ್ದಾರೆ, 5 ಗಂಟೆಗೆ ವೋಟಿಂಗ್ ಮುಗಿದಾಗ 58.22% ಇತ್ತು. ರಾತ್ರಿ 11:30 ಹೊತ್ತಿಗೆ ಇಲ್ಲಿ ಮತದಾನವನ್ನು ಇವರು 65.02% ಅಂತ ತೋರಿಸ್ತಾ ಇದ್ದಾರಲ್ಲ, ಹೇಗೆ ಇದು? ಎಲ್ಲಿ 58%, ಎಲ್ಲಿ 65%? ಇದು 58% ಅಂತ ಹೇಳಿದ್ರೆ ಅಲ್ಲಿ
5,64,88,024 ಮತಗಳು ಚಲಾವಣೆ ಆಗ್ತಾವಲ್ಲಿ 65% ಅಂತ ಹೇಳಿದ್ರೆ 6,30,85,732 ಮತಗಳು. 5,64,00,000ದಿಂದ 6,30,00,000ಕ್ಕೆ ಇದು ಜಂಪ್ ಆಗಿಬಿಡುತ್ತಲ್ಲ, ಹೇಗೆ ಸಾಧ್ಯನಪ್ಪ ಇದು? 11:30ವರೆಗೂ ವೋಟಿಂಗ್ ನಡೀತಾ ಹಾಗಾದ್ರೆ ಇಲ್ಲಿ 5 ಗಂಟೆ ಮುಗಿದಿದ್ದು 11:30ವರೆಗೂ ನಡೀತಾ. 5 ಗಂಟೆ ಸಂಜೆಯಿಂದ 11:30 ರಾತ್ರಿಗೆ ಒಟ್ಟು 65,97,708 ಮತ ಜಾಸ್ತಿ ಆಗಿದೆಯಲ್ಲ. ಕೆಲ ಗಂಟೆಗಳ ಮೊದಲು 9,99,359 ಇಲ್ಲಿ ಏರಿಕೆ ಆಗಿಬಿಡುತ್ತೆ ಅಂದರೆ ಸುಮಾರು 10 ಲಕ್ಷ ಮತಗಳಲ್ಲಿ ಏರಿಕೆ ಆಗುತ್ತೆ. ಇದೆಲ್ಲ ಲೆಕ್ಕ ಹಾಕಿಬಿಟ್ರೆ ಸುಮಾರು 76 ಲಕ್ಷ ಮತಗಳ ಏರಿಕೆ ಮಹಾರಾಷ್ಟ್ರದಲ್ಲಿ ಕಂಡು ಬರುತ್ತಲ್ಲ. ಏನಿದರ ಜಾದು? ನವೆಂಬರ್ 20ರ ರಾತ್ರಿ ಸುಮಾರು 76 ಲಕ್ಷ ಜನ ಬಂದು ಹೆಚ್ಚುವರಿಯಾಗಿ ಮತ ಹಾಕಿಬಿಟ್ರ 11:30ವರೆಗೂ ನಿಂತ್ಕೊಂಡು. 76 ಲಕ್ಷ ಜನ, ಒಂದು 25 ಲಕ್ಷ ಜನ ಹಾಕಿದ್ರೆ 1 ಕೋಟಿ, 24 ಲಕ್ಷ ಜನ ಹಾಕಿದ್ರೆ ಯಾವತ್ತೇ ಆಗಿದ್ರೂ ತಾತ್ಕಾಲಿಕ ಅಂಕಿಅಂಶ ಅಂತ ಹೇಳಿದ್ರೆ ಸಾಯಂಕಾಲ 5 ಗಂಟೆ ಹಾಗೂ ಅಂತಿಮ ಅಂಕಿಅಂಶ ಅಂತ ಹೇಳಿದ್ರೆ ಮತದಾನ ಎಲ್ಲ ಮುಗಿದ ನಂತರ. ಇವೆರಡರ ವ್ಯತ್ಯಾಸ ಯಾವತ್ತಿಗೂ 1% ದಾಟಲ್ಲ. ಆದರೆ ಈ ಬಾರಿ ಮಹಾರಾಷ್ಟ್ರದಲ್ಲಿ 8% ವ್ಯತ್ಯಾಸ ಕಂಡು ಬರ್ತಾ ಇದೆ. ಇದು ಹೇಗೆ ಅಂತ ಪರಕಾಲ ಪ್ರಭಾಕರ್ ಅವರ ಕ್ವಶನ್ ಇದು. ನಿರ್ಮಲಾ ಸೀತಾರಾಮನ್ ಅವರ ಪತಿ, ಕೇಂದ್ರದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಪತಿ, ಅರ್ಥಶಾಸ್ತ್ರಜ್ಞ, ಅನೇಕ ವಿಚಾರಗಳಲ್ಲಿ ಅಂಕಿಅಂಶಗಳ ಸಮೇತ ಮಾತನಾಡುವ ತಜ್ಞ ಹೇಳ್ತಾ ಇರೋಂಥ ಮಾತಿದು. 76 ಲಕ್ಷ ಮತಗಳು ಬಿಟ್ವೀನ್ 5 PM ಆ್ಯಂಡ್ 11:30 PM ಅಲ್ಲಿ ನಿಮ್ಗೆ ಕ್ಯಾಸ್ಟ್ ಮಾಡ್ತಾರೆ ಅವರು ಅಂತ ಹೇಳಿದ್ರೆ ಹೇಗಿದು? ಸಾಯಂಕಾಲ 5 ಗಂಟೆಗೆ ಮುಂಚೆ ಮತಗಟ್ಟೆಗೆ ಬಂದವರಿಗೆ ನಂತರ ಅವಕಾಶ ಇರುತ್ತೆ, ಹೌದು. ಸಾಯಂಕಾಲ 5ರಿಂದ ರಾತ್ರಿ 11:30ವರೆಗೂ 76 ಲಕ್ಷ ಜನ ಹಾಗಾದರೆ ಕ್ಯೂನಲ್ಲಿ ನಿಂತ್ಕೊಂಡ್ಬಿಟ್ಟಿದ್ರ ಇಲ್ಲಿ? ಸಾಧ್ಯನೇನ್ರಿ ಇದು? ಸಾಯಂಕಾಲ 5 ಗಂಟೆ ಒಳಗಡೆ ಬಂದು ಅಪ್ ಟು 11:30ವರೆಗೂ 76 ಲಕ್ಷ ಜನ ಕ್ಯೂನಲ್ಲಿ ನಿಂತಿದ್ರೇನ್ರಿ ಮಹಾರಾಷ್ಟ್ರದಲ್ಲಿ? ಇಸ್ ಇಟ್ ಟ್ರೂ? ಹೇಳ್ತಾ ಇದ್ದಾರೆ ಪರಕಾಲ ಪ್ರಭಾಕರ್ ಅವರು. ಭಾರತದಾದ್ಯಂತ ಒಂದು ಬೂತ್ನ ಸರಾಸರಿ 1000ರಿಂದ 1200 ಮತ ಇರುತ್ತೆ ಒಂದು ಬೂತಲ್ಲಿ. ಬೆಳಗ್ಗೆ 8 ಗಂಟೆಗೆ ಶುರುವಾಯಿತು ಅಂತ ಅಂದ್ಕೊಳ್ಳಿ, 5 ಗಂಟೆ ಒಳಗಡೆ 1200 ಜನರಲ್ಲಿ ಒಂದು 800 ಜನ ಓಟ್ ಹಾಕ್ತಾರೆ ಅಂತ ಅಂದ್ಕೊಳ್ಳಿ, ಅಥವಾ 1000 ಜನ ಓಟ್ ಹಾಕಬಹುದು. ಆ 1000 ಜನ ಓಟ್ ಹಾಕೋದ್ರಲ್ಲಿ ನಾವು ಚೆಕ್ ಮಾಡಿಕೊಂಡಾಗ ಒಂದು 800-900 ಜನ ಹಾಕಿಬಿಟ್ಟಿರ್ತಾರೆ. ಬಾಂದ್ರೆ 100 ಜನ ಇರಬಹುದು ಆಮೇಲೆ ಓಟ್ ಹಾಕುವವರು. 1200 ಎಲ್ಲ ಕಡೆ ಓಟ್ ಬಂದುಬಿಡಲ್ಲ. ಸೊ ಹಾಗಾದಾಗ ಇವರೆಲ್ಲ ಸಾಯಂಕಾಲ 5 ಗಂಟೆ ಆದಮೇಲೆ ಮತಗಟ್ಟೆ ಹತ್ರ ಬಂದುಬಿಟ್ಟು 11:30ವರೆಗೂ ಕ್ಯೂನಲ್ಲಿ ನಿಂತ್ಕೊಂಡು ಓಟ್ ಮಾಡಿಬಿಟ್ರ ಇವರು. 76 ಲಕ್ಷ ಮತದಾರರು ಬೆಳಗ್ಗೆಯಿಂದ ಓಟೇ ಹಾಕಿರಲಿಲ್ವ ಹಾಗಾದರೆ? ಸಾಯಂಕಾಲ 5 ಗಂಟೆ ವೇಳೆಗೆ 58.22 ಇತ್ತಲ್ಲ. ಆಯೋಗನೇ ಹೇಳಿರೋ ಅಂಕಿಅಂಶ ಇದು, ನಾನು ಹೇಳ್ತಿರೋದಲ್ಲ ಅಂತ ಪರಕಾಲ ಪ್ರಭಾಕರ್ ಹೇಳ್ತಾರೆ. ಸಾಯಂಕಾಲ 5 ಗಂಟೆ ಒಳಗಡೆ ಇಷ್ಟು ಜನ 76 ಲಕ್ಷ ಜನಗಳು ಎಲ್ಲ ಬೂತ್ಗಳ ಬಳಿಯಲ್ಲಿ ಬಂದುಬಿಟ್ಟು ಕ್ಯೂನಲ್ಲಿ ನಿಂತ್ಕೊಂಡ್ಬಿಟ್ಟಿದ್ರಾ? ಮತಗಟ್ಟೆಗೆ ಒಮ್ಮೆ ಎಂಟ್ರಿ ಆಗಿಬಿಟ್ರೆ ಅಂಥವ್ರಿಗೆ ಅವಕಾಶ ಕೊಡೋಕ್ಕೆ ಇದೇ ಸರಿ. 11:30 ಅಪ್ ಟು 11:30 ಮತಗಟ್ಟೆ ಕೇಂದ್ರಗಳ ಗೇಟ್ ಮುಚ್ಚಬೇಕಾಗತ್ತೆ. ಅಷ್ಟೇ ಅಲ್ಲ, ಆ ವೇಳೆಗೆ ಸರದಿ ಸಾಲಲ್ಲಿ ನಿಂತವರ ವಿಡಿಯೋಗ್ರಾಫ್ ಮಾಡಬೇಕಾಗತ್ತೆ ಯಾರ್ಯಾರು ಕ್ಯೂನಲ್ಲಿ ಇದ್ರು ಅಂತ. ಹಾಗಾದರೆ ಚುನಾವಣಾ ಆಯೋಗ ಸಾಲಲ್ಲಿ ನಿಂತವರ ವಿಡಿಯೋ ಮಾಡಿಕೊಂಡಿದ್ಯಾ? ಇಫ್ ಸೋ, ಲೆಟ್ ದೆಮ್ ರಿಲೀಸ್ ದಟ್ ವಿಡಿಯೋ. ಆಫ್ಟರ್ 5 PM ಆ್ಯಂಡ್ 11:30 PMಗೆ ಎಷ್ಟು ಜನ ಇಲ್ಲಿ ವೋಟ್ ಮಾಡಿದ್ದಾರೆ ಅಂತ ಹೇಳಿ ಅವ್ರ ವಿಡಿಯೋನ ಬಿಡುಗಡೆ ಮಾಡಲಿ ಅಂತ ಹೇಳಿ ಪರಕಾಲ ಪ್ರಭಾಕರ್ ಅವರು ಕ್ವಶನ್ ಮಾಡ್ತಾ ಇದ್ದಾರೆ. Karan, from 5 PM to 11:30 PM, 5 PM there was a figure of 58.22, and 58.22, the gross number would be 5,64,88,024. By 11:30 PM, that percentage has gone up to 65.02, which gross figure would be 6,30,85,732. Between 5 PM and 11:30 PM, the total hike in gross number is 65,97,708. In other words, about 66 lakhs. But the hike doesn't end there. Just a few hours before the counting, again, there was an increase of 9,99,359. That's almost about 10 lakhs. All put together, from 5 o'clock on the 20th to 11:30 PM on the 20th, and
a few hours, 12 hours before counting, the total increase was 75,97,067. That's about 76 lakhs. Yes, if you look at the historical data, Karan, never ever we had, see, Election Commission announces a provisional figure at 5 o'clock. But then the final count is given a few hours later, because there may be people who are waiting on the premises and they're all allowed to vote. After that is also done, finally in the night, they give you the final figure. Historically, the discrepancy or the difference between the provisional figure and the final figure has never ever crossed 1%. It has always been under 1%. ಡಿಟೇಲ್ಸ್ಗಳಿಗೆ ಇದೀಗ ನ್ಯೂಸ್ ಡೆಸ್ಕಿಂದ ಪ್ರಭು ಸಿದ್ಧವಾಗಿದ್ದಾರೆ. ಪ್ರಭು, ದಿ ವೈರ್ ವೆಬ್ಸೈಟ್ಗೆ ಖ್ಯಾತ ಅರ್ಥಶಾಸ್ತ್ರಜ್ಞ ಪರಕಾಲ ಪ್ರಭಾಕರ್ ಕೊಟ್ಟಿರ್ತಕ್ಕಂಥ ಸಂದರ್ಶನ ಅದು. ಅವ್ರನ್ನ ಸಂದರ್ಶನ ಮಾಡಿದಂಥವ್ರು ಮತ್ತೊಬ್ಬ ಹಿರಿಯ ಪತ್ರಕರ್ತರಾಗಿರ್ತಕ್ಕಂತಹ ಶ್ರೀ ಕರಣ್ ಥಾಪರ್ ಅವರು. ಅವರ ಇಡೀ ಆತಂಕ ಎಷ್ಟೇ ಅಲ್ಲಿ ಚುನಾವಣಾ ಆಯೋಗದ ಅಂಕಿಅಂಶವನ್ನು ಇಟ್ಕೊಂಡೇ ಅವ್ರು ಮಾತಾಡಿರೋದು. ಕಪೋಲ ಕಲ್ಪಿತ ಅಂಕಿಅಂಶಗಳು ಯಾವೂ ಇಲ್ಲ ಇಲ್ಲಿ. 5 ಗಂಟೆಗೆ ವೋಟಿಂಗ್ ಎಂಡ್ ಆದಾಗ ಆಗ ಕಾಂಪೌಂಡ್ ಒಳಗಡೆ ಬರ್ತಾನಲ್ಲ ಒಬ್ಬ ವ್ಯಕ್ತಿ, ಮತಗಟ್ಟೆ ಕಾಂಪೌಂಡ್ ಒಳಗಡೆ ಬರ್ತಾನಲ್ಲ, ಅವನು ಕೂಡ ಅಕೌಂಟ್ ಮಾಡ್ಕೊಳ್ಬೇಕು. 5 ಗಂಟೆ ಒಳಗಡೆ ಅವ್ನು ವೋಟ್ ಮಾಡಲಿಕ್ಕೆ ಆಗದೇ ಇರಬಹುದು, ಆದರೆ ಅವನಿಗೆ ಅವಕಾಶ ಕೊಡಲೇಬೇಕು ಅಂತ. 1000 ಜನ ನಿಂತಿರಲಿ, 500 ಜನ ನಿಂತಿರಲಿ, 300 ಜನ ನಿಂತಿರಲಿ, ಅವನನ್ನು ನೀವು ಪರಿಗಣಿಸಲೇಬೇಕು. ವೋಟ್ 5 ಗಂಟೆ ಆಗೋಯ್ತು ನೀನು ಆಚೆ ಹೋಗು ಅಂತ ಹೇಳಕ್ಕೆ ಬರಲ್ಲ. ಜೊತೆಗೆ ಯಾರು ಲಾಸ್ಟಲ್ಲಿ ಬಂದಿರ್ತಾನೋ ಅವನ ಕ್ರಮ ಸಂಖ್ಯೆ 1, ಯಾರು ಬೂತ್ ಬಳಿ ನಿಂತಿರ್ತಾನೋ ಅವನ ಕ್ರಮ ಸಂಖ್ಯೆ 1ರಿಂದ ಶುರುವಾಗಿ ಎಷ್ಟು ಎಂಡ್ ಆಗುತ್ತೋ ಅದು. ಹೀಗಿದ್ದಾಗ ಸಾಯಂಕಾಲ 5 ಗಂಟೆಯಿಂದ ರಾತ್ರಿ 11:30ವರೆಗೂ ಮಹಾರಾಷ್ಟ್ರದಲ್ಲಿ ಸುಮಾರು 76 ಲಕ್ಷ ಜನ ಕ್ಯೂನಲ್ಲಿ ನಿಂತ್ಕೊಂಡಿದ್ದೀರಾ. ಒಂದು ಬೂತ್ ಅಂದ್ರೆ ಒಂದು 1200 ವೋಟ್ ಇರ್ತವೆ. ಕೆಲವು ಕಡೆ 800 ಜನ ಬಂದು ವೋಟ್ ಹಾಕ್ಬೋದು, ಕೆಲವು ಕಡೆ 700 ಜನ ಫುಲ್ ವೋಟಿಂಗ್ ಮುಗಿದ ಮೇಲೆ ಅಷ್ಟೇ ಮಾಡಲಿಕ್ಕೆ ಸಾಧ್ಯ ಆಗೋದು. ಭಾರತದ ಇತಿಹಾಸದಲ್ಲಿ ಯಾವತ್ತಾದರೂ ಸರಿ ಸಂಜೆ 5 ಗಂಟೆ ಮೇಲೆ ವೋಟಿಂಗ್ ಆಗಿರುವಂಥ ಸ್ಥಳಗಳಲ್ಲಿ ಅಬ್ಬಬ್ಬ ಅಂದರೆ ಈಗ 58% ಅಂತ ಹೇಳಿದ್ರಾ, ಸಂಜೆ 5 ಗಂಟೆಗೆ 59% ಆಗ್ಬೋದು, ಅಥವಾ 59.5% ಬರಬಹುದು. ಅಷ್ಟು ಬಿಟ್ಟರೆ ಇಲ್ಲಿ ಲೆಕ್ಕ ಹಾಕೊಂಡ್ಬಿಟ್ರೆ ಹೆಚ್ಚು ಕಡಿಮೆ 10%ವರೆಗೂ ಇಲ್ಲಿ ಏರಿಕೆ ಆಗಿದ್ದೆಲ್ಲ. ಇದು ಹೇಗಿದು? ಇತಿಹಾಸದಲ್ಲೇ ನೋಡಿಲ್ಲ ನಾವು. ಮೋರೋವರ್, ಚಿಕ್ಕ ರಾಜ್ಯ ಮಹಾರಾಷ್ಟ್ರಗೆ ಒಂದೇ ಫೇಸ್ ಎಲೆಕ್ಷನ್, ದೊಡ್ಡ ರಾಜ್ಯ ಮಹಾರಾಷ್ಟ್ರಕ್ಕೆ. ಜಾರ್ಖಂಡು ಚಿಕ್ಕ ರಾಜ್ಯ, 2 ಫೇಸ್ಗಳ ಚುನಾವಣೆ. ಇದಕ್ಕೆ ಎಲೆಕ್ಷನ್ ಕಮಿಷನ್ನು ವಿಡಿಯೋಗ್ರಾಫ್ ಮಾಡಿದರೆ 76 ಲಕ್ಷ ಜನ ಆ ವಿಡಿಯೋಗ್ರಾಫ್ ಒಳಗಡೆ ಬಂದಿರಬೇಕು. ಎಲ್ಲ ಬೂತ್ಗಳದ್ದು ಕೊಡಲೇಬೇಕಾಗತ್ತಲ್ಲ, ಇಷ್ಟು ಜನ ಬಂದಿದ್ದರು ಅಂಥೇಳಿ. ಇದನ್ನೀಗ ಸಾಕ್ಷಿ ಕೇಳ್ತಾ ಇದ್ದಾರೆ ಪರಕಾಲ ಪ್ರಭಾಕರ್ ಅವರು. ಪ್ರಭು, ನಿಜ ರಮಾಕಾಂತ್, ನೀವು ಹೇಳಿದಾಗೆ ಈಗ ಪರಕಾಲ ಪ್ರಭಾಕರ್ ಅವರು ಒಂದು ದೊಡ್ಡವಾದಂಥ ಪ್ರಶ್ನೆಯನ್ನು ಎತ್ತಿದ್ದಾರೆ. ಯಾಕಂತ ಹೇಳಿದ್ರೆ EVMಗಳನ್ನು ಹ್ಯಾಕ್ ಮಾಡಲಾಗಿದೆ, ಅಲ್ಲಿ ದೋಷಗಳಿತ್ತು, ಹಾಗೆ ಹೇಗೆ ಅಂಥೇಳಿ ಈಗ ಸಾಕಷ್ಟು ರೀತಿಯಾದಂಥ ಆರೋಪಗಳು ಮಹಾರಾಷ್ಟ್ರದ ಚುನಾವಣಾ ಪ್ರಕ್ರಿಯೆಗಳ ವಿರುದ್ಧ ಕೇಳಿ ಬರ್ತಾ ಇತ್ತು. ವಿಪಕ್ಷಗಳು ಕಾಂಗ್ರೆಸ್ ಕೂಡ ಒಂದು ನಿಯೋಗ ತಗೊಂಡು ಚುನಾವಣಾ ಆಯೋಗದ ಮೊರೆ ಹೋಗಿ ದೂರನ್ನು ಕೂಡ ಕೊಟ್ಟಿದ್ರು. ಈಗ ಅದನ್ನು ಸಾರಾಸಗಟವಾಗಿ ಚುನಾವಣಾ ಆಯೋಗದವರು ಕೂಡ ತಳ್ಳಿ ಹಾಕಿದ್ರು. ಆದರೆ ಈಗ ಪರಕಾಲ ಪ್ರಭಾಕರ್ ಅವರು ಎತ್ತಿರುವಂಥ ಪ್ರಶ್ನೆ ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ರೆ, ಹೌದಲ್ವಾ, 76 ಲಕ್ಷ ಮತಗಳು ಅದು 6.5 ಗಂಟೆಗಳಲ್ಲಿ ಹೇಗೆ ಚಲಾವಣೆ ಆದವು ಅನ್ನುವುದು ಸಹಜವಾಗಿ ಬರುವಂಥ ಪ್ರಶ್ನೆ. ನೀವು ಹೇಳ್ತಾ ಇದ್ರಿ ಒಂದು ಬೂತ್ಗೆ 1000 ಅಥವಾ 1200 ವೋಟರ್ಸ್ಗಳಿರ್ತಾರೆ, ವೋಟ್ ಮಾಡ್ಬೋದು ಅಂತ ಹೇಳಿ. ಅದರಲ್ಲೂ ಸಂಜೆ 5 ಗಂಟೆಯಿಂದ 11:30 ಒಳಗಿನ ಅಂಕಿಅಂಶ ಇದು. ಅದರಲ್ಲೂ 8ರಿಂದ 10% ಹೇಗೆ ಜಾಸ್ತಿ ಆಯಿತು ಅಂತೇಳಿ. ಹಬ್ಬಬ್ಬ ಅಂದರೆ 1%, 58, 59 ಅಥವಾ 2%, 60 ಅನ್ಕೊಳ್ಳೋಣ. ಆದರೆ ಏಕಾಏಕಿಲಿ 65 ಮೇಲೆ ಯಾಕೆ ಆಯಿತು ಅನ್ನೋದು ಕೂಡ ಸಹಜವಾಗಿ ಈಗ ಚುನಾವಣಾ ಅಧಿಕಾರಿಗಳನ್ನು ಕೂಡ ಇದು ದಂಗು ಬಡಿಸ್ತಾ ಇದೆ. ಪರಕಾಲ ಪ್ರಭಾಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, EVM ಮೇಲೆ ನನಗೆ ಅನುಮಾನ ಇಲ್ಲ, ಆದರೆ ಈಗ ಅಲ್ಲಿ ಮತದಾನ ಪ್ರಮಾಣ ಏಕಾಏಕಿ ಇಷ್ಟು ಜಾಸ್ತಿ ಆಗಿದೆ ಯಾಕೆ ಅಂತ. ಉದಾಹರಣೆಗೂ ಸಹಿತವಾಗಿ ಅವ್ರು ಹೇಳಿದ್ದಾರೆ, ರಮಾಕಾಂತ್, ಈಗ ಉದಾಹರಣೆ ಅಂತ ಚುನಾವಣಾ ಒಂದು ಬೂತ್ನಲ್ಲಿ ಲೆಕ್ಕ ಹಾಕೋದಾದ್ರೆ 1000 ಜನ ಅನ್ಕೊಳ್ಳೋಣ. ಒಂದು ಬೂತ್ನಲ್ಲಿ 1000 ಜನ, ಒಂದು ಓಟು, ಒಬ್ಬ ವ್ಯಕ್ತಿ ಒಂದು ಓಟ್ ಹಾಕೋಕ್ಕೆ 1 ನಿಮಿಷ ಅಂತ ಕ್ಯಾಲ್ಕುಲೇಟ್ ಮಾಡಿದ್ರೆ 1000 ಅಂತ ಹೇಳಿದ್ರೆ 1000 ಮಿನಿಟ್ ಆಯಿತು. 1000 ಮಿನಿಟ್ ಅಂತಂದರೆ ಅದನ್ನು ಗಂಟೆಗೆ ನಾವು ಪರಿವರ್ತನೆ ಮಾಡಿದರೆ 16.5 ಗಂಟೆಗಳು ಬರುತ್ತೆ, ಸುಮಾರು 16.5 ಗಂಟೆಗಳು ಬರುತ್ತೆ. ಓವರಾಲ್ 1000 ಮಂದಿ 1000 ನಿಮಿಷಗಳ ಕಾಲ ಓಟು ಮಾಡಿದರೆ. ಅದರ ಜೊತೆಗೆ ಈಗ ಸಂಜೆ 5 ಗಂಟೆಯಿಂದ 11:30ವರೆಗಿನ ಟೈಮ್ ನೋಡಿದ್ರೆ ಸುಮಾರು 6.5 ಗಂಟೆ ಬರುತ್ತೆ. ಆ 6.5 ಗಂಟೆಯಲ್ಲಿ ಓವರಾಲ್ ಮಹಾರಾಷ್ಟ್ರದಲ್ಲಿ 76 ಲಕ್ಷ
ವೋಟ್ಗಳಾಗಲಿಕ್ಕೆ ಹೇಗೆ ಸಾಧ್ಯ ಅನ್ನುವಂತಹ ಸಿಂಪಲ್ ಆಗಿರುವಂತಹ ಒಂದು ಸ್ಟ್ರಾಟಜಿಕ್ ಪ್ರಶ್ನೆಯನ್ನ ಈಗ ಪರಕಾಲ ಪ್ರಭಾಕರ್ ಎತ್ತಿದ್ದಾರೆ. ಹಾಗಾಗಿ ಚುನಾವಣಾ ಆಯೋಗದಿಂದ ರಮಾಕಾಂತ್ ಇಲ್ಲಿವರೆಗೂ ಇದರ ಬಗ್ಗೆ ಕ್ಲಾರಿಟಿಗಳು ಬಂದಿಲ್ಲ. ಯಾಕಂತ ಹೇಳಿದ್ರೆ ಅವರು ಹೇಳ್ತಾ ಇದ್ದಾರೆ, ಈ ಹಿಂದೆ ಕಾಂಗ್ರೆಸ್ಗೂ ಕೂಡ ಅವರು ಉತ್ತರವನ್ನು ಕೊಟ್ಟಿದ್ರು, 11:45ಕ್ಕೆ ನಾವು ಅಂಕಿಅಂಶಗಳನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ. ಆದರೆ ಇಲ್ಲಿ ಅನುಮಾನ ಬಂದಿರೋದು ಈ ಅವಧಿ ಏನಿದೆ 5 ಗಂಟೆಯಿಂದ 11:30 ಅವಧಿಯಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮತದಾನ ಯಾವ ರಾಜ್ಯಗಳಲ್ಲೂ ಕೂಡ ಯಾವತ್ತೂ ಆಗಿಲ್ಲ ಅನ್ನುವಂಥದ್ದು. ಹಾಗಾಗಿನೇ ಈಗ ಮಹಾರಾಷ್ಟ್ರದಲ್ಲಿ ನಡೆದಿರುವಂತಹ ಚುನಾವಣೆ ಬಗ್ಗೆ ಸಾಕಷ್ಟು ರೀತಿಯಾದಂತಹ ಪ್ರಶ್ನೆಗಳು ಹೇಳ್ತಾ ಇತ್ತು ಮತ್ತು ಅಲ್ಲಿ ಪಾರದರ್ಶಕವಾಗಿ ಚುನಾವಣಾ ಪ್ರಕ್ರಿಯೆನ ಚುನಾವಣಾ ಆಯೋಗ ನಡೆಸಿಲ್ಲ ಅಂತ ಹೇಳಿ. ಯಾಕಂದ್ರೆ ಪದೇ ಪದೇ ಅನುಮಾನಗಳು ವ್ಯಕ್ತವಾಗ್ತಾ ಇರ್ತವೆ. ಪರಕಾಲ ಪ್ರಭಾಕರ್ ಅವರು ಕೂಡ ಈ ಹಿಂದೆ ಹರಿಯಾಣ ಆಗಿರ್ಬೋದು, ಅದರ ಜೊತೆಗೆ ಬೇರೆ ಬೇರೆ ರಾಜ್ಯಗಳ ಚುನಾವಣೆ ಸಂದರ್ಭದಲ್ಲೂ ಕೂಡ EVM ವೈಜ್ಞಾನಿಕವಾಗಿ ಯಾವ ರೀತಿ ಹ್ಯಾಕ್ ಮಾಡಬಹುದು ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರು, ಆರ್ಥಿಕತೆ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಹಾಗಾಗಿ ಒಬ್ಬ ಆರ್ಥಿಕ ತಜ್ಞ ಈ ರೀತಿಯಾಗಿ ಗಂಭೀರ ವಿಚಾರವನ್ನು ಎತ್ತಿದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ಏನೋ ಒಂದು ಸತ್ಯ ಅಡಗಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಚುನಾವಣಾ ಆಯೋಗ ಇದಕ್ಕೆ ಯಾವ ರೀತಿ ಉತ್ತರ ಕೊಡುತ್ತೆ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ ರಮಾಕಾಂತ್. ಥ್ಯಾಂಕ್ ಯು ಪ್ರಭು.